ಹಾಯ್ ಎವ್ರಿವನ್, ಇವತ್ತು ನಾನು ಆ್ಯಪಲ್ ಹಾರ್ವೆಸ್ಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈಗ ಆ್ಯಪಲ್ ಸೀಸನ್ ಅಲ್ವಾ, ಅದರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ರೆಸಿಪಿ ಮಾಡಿ ನೋಡಿ. ಮನೇಲೇ ಓವನ್ ಇಲ್ದಲೇ ಕುಕ್ಕರಲ್ಲಿ ಅಥವಾ ನೀವು ತವಾ ಮೇಲೆ ಕೂಡ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ಫಸ್ಟೇ ನಾನು ಕುಕ್ಕರಲ್ಲಿ ಕೆಳಗಡೆ ಉಪ್ಪು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಹಾಕಿ ಬಿಸಿ ಮಾಡೋಕ್ಕೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಹಳೆ ತವಾ ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಈ ಕಡೆ ನಾನು ಒಂದು 10ರಿಂದ 12 ಬಾದಾಮಿ, ಆಮೇಲೆ ಒಂದು ಸ್ವಲ್ಪ ವಾಲ್ನಟ್ಟು ಅದು ತಗೊಂಡು ಅದನ್ನು ಸ್ವಲ್ಪ ರಫಾಗೆ ಚಾಪ್ ಮಾಡ್ಕೋತಾ ಇದ್ದೀನಿ. ಈಗ ಆ್ಯಪಲ್ ಸೀಸನಲ್ಲಿ ಈ ರೆಸಿಪಿ ಮಾಡಿ ನೋಡಿ. ಕ್ರಿಸ್ಮಸ್ಗೇ ಆಗಲಿ ಯಾವಾಗಲೇ ಆಗಲಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಹೆಲ್ತಿಯಾಗೂ ಇರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ಕೂಡ ತಿಂತಾರೆ. ಆಮೇಲೆ ಒಂದು ಸ್ವಲ್ಪ ನಾನು ಖರ್ಜೂರ, ಸ್ವಲ್ಪ ಮೆತ್ತಗಿರುತ್ತಲ್ಲ ಅಂಥ ಖರ್ಜೂರ ಬೀಜ ತೆಗೆದುಬಿಟ್ಟು ಅದನ್ನು ಕೂಡ ಚಾಪ್ ಮಾಡಿ ಒಂದು 1/4 ಕಪ್ಪಷ್ಟು ಕರಿ ಮತ್ತು ನಾರ್ಮಲ್ ನಾವು ದ್ರಾಕ್ಷಿ ತೊಗೊಂಡು ಅದನ್ನು 1 ಸ್ಪೂನಷ್ಟು ಮೈದಾ ಹಾಕ್ಬಿಟ್ಟು ಇವೆಲ್ಲ ನಾನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊತಿದ್ದೀನಿ. ಆಮೇಲೆ ನಾನು 3 ಆ್ಯಪಲ್ ತೊಗೊಂಡಿದ್ದೀನಿ. 3 ಆ್ಯಪಲ್ ತೊಗೊಂಡು ಅದನ್ನು ಸಿಪ್ಪೆ ತೆಗೆದುಬಿಡ್ತಾ ಇದ್ದೀನಿ. ಇದು ಆ್ಯಪಲ್ ಸೀಸನಲ್ಲಿ ಆ್ಯಪಲ್ ಹಾರ್ವೆಸ್ಟ್ ಕೇಕ್. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಒಳಗಡೆದು ಎಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ನಾನು ಈ ಥರ ಚಾಪ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡ್ಬಿಡೋಣ. ಯಾರೆಲ್ಲ ನೋಡ್ತಾರೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ 1-2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಚಕ್ಕೆ, ಆಮೇಲೆ ಒಂದೆರಡು ಪೀಸಷ್ಟು ಜಾಯಿಕಾಯಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ನಾನು ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಮುಂದೆ ನಮಗೆ ಕೇಕ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 3 ಮೊಟ್ಟೆ ಹಾಕ್ಕೊಳ್ತೇನೆ. ಇದು ಮೊಟ್ಟೆಯಿಂದ ಮಾಡೋ ಕೇಕು. ಇದು ಮಾಡಿದ್ರೇ ಒಳ್ಳೆಯದು, ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಇದೇ ಮೆಷರ್ಮೆಂಟಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ, ಗಟ್ಟಿ ಮೊಸರು ತೊಗೊಂಡು ಯೂಸ್ ಮಾಡ್ಕೋಬೋದು ಮೊಟ್ಟೆ ಬದಲಿಗೆ. ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ವಿಸ್ಕ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು, ಅಂದರೆ ಇದು 1/4 ಕಪ್ ಮೆಷರ್ಮೆಂಟ್ ಇದೆ. ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ವಾಸನೆ ಇಲ್ಲದಿರೋವಂಥ ಎಣ್ಣೆ ತೊಗೊಳ್ಳಿ. ಅದನ್ನು ನೀಟಾಗಿ ಇವಾಗ ಇದ್ರ ಜೊತೆ ಮೊಟ್ಟೆ ಜೊತೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಬಿಡೋಣ. ಆಮೇಲೆ ನಾವೀಗ ಮಾಡಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಪೌಡರು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ನೋಡ್ತಾರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಈ ಥರನೇ ನೀವು ನಮಗೆ ಸಪೋರ್ಟ್ ಮಾಡಿದೆ ಈ ಥರನೇ ಒಳ್ಳೊಳ್ಳೆ ರೆಸಿಪಿನ ಮುಂದೆ ನಾನು ತೋರಿಸ್ತಾ ಇರ್ತೀನಿ. ಇವಾಗ ನಾನು 3 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಫಸ್ಟ್ 1 ಕಪ್ ಮೈದಾ ಹಾಕ್ಕೊಂಡಿದ್ದೀನಿ ಮೊದಲೇ. ಇವಾಗ 2 ಕಪ್ ಮೈದಾನ ಈ ಥರ ಜರಡಿ ಇಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ, ಚಿಕ್ಕ ಸ್ಪೂನು ಬೇಕಿಂಗ್ ಸೋಡಾ, ದೊಡ್ಡ ಸ್ಪೂನು ಬೇಕಿಂಗ್ ಪೌಡರ್, ಅವೆರಡು ಹಾಕ್ಕೊಂಡು ಇವಾಗ ಇದನ್ನು ಒಂದ್ಸಿ ಜರಡಿ ಹಿಡ್ಕೊಂಡ್ಬಿಡೋಣ. ತುಂಬ ರುಚಿಯಾಗುತ್ತೆ ಈ ಕೇಕು. ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಇದನ್ನೆಲ್ಲ ಒಂದ್ಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಗಟ್ಟಿನೇ ಇದೆ. ಬಟ್ ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ್ಯಪಲ್ ಮತ್ತು ಎಲ್ಲ ನಟ್ಸ್ ಎಲ್ಲ ಅದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸ್ಚರ್ ಗಟ್ಟಿ ಇದೆ ಅಲ್ವಾ, ಅದಕ್ಕೆ ನಾನು 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನು ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಸ್ವಲ್ಪ ಇದಾಗಿದ್ದರೆ ನೀರು ಇನ್ನೊಂದು ಸ್ವಲ್ಪ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಆ ಥರನೇ ಇರಬೇಕು. ಹಾಲು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಪೋರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಕೇಕ್ ಬ್ಯಾಟರ್ ಯಾವಾಗಲೂ ಇದನ್ನು ನೀಟಾಗಿ ಇವಾಗ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದೇ ಸಮ ಇದು ಮಿಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೈಡ್ಸ್ ಎಲ್ಲ ಸ್ಕ್ರೇಪ್ ಮಾಡಿಕೊಂಡು ಒಂದೇ ಸಮ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ಕೇಕ್ ಟಿನ್ನ ಗ್ರೀಸ್ ಮಾಡಿಬಿಟ್ಟು ಮತ್ತು ಲೈನ್ ಮಾಡಿದ್ದೀನಿ. ಅದಕ್ಕೆ ಹಾಕ್ಕೊಂಡು ಈಗ ನಾನು 2 ಕೇಕ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಲ್ಲಿ, ಇನ್ನೊಂದು ತವಾ ಮೇಲೆ. ಇವಾಗ ಇದನ್ನು ನಾನು 2 ಸತಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ಏರ್ ಬಬಲ್ಸ್ ಇದ್ದರೆ ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ನಾನು
ಗ್ಯಾಸ್ಕೆಟ್ ತೆಗೆದುಬಿಟ್ಟು 1 ಅವರ್ ಅದರೊಳಗೆ ನೀವು ಮಾಡ್ಕೋಬೇಕಾಗುತ್ತೆ. ಇದು ಇನ್ನೊಂದು ಟಿನ್ನು ಅದರೊಳಗೂ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಈಗ ನೋಡಿ ತವಾ ಮೇಲೆ ಇಟ್ಬಿಟ್ಟು ಅದನ್ನು ಫುಲ್ ಕವರ್ ಆಗೋ ಥರ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮೀಡಿಯಮ್ ಊರಿನಲ್ಲಿ 1 ಗಂಟೆವರೆಗೂ ಇದನ್ನು ಬೇಕಾಗಬೇಕು. ಅಷ್ಟರಲ್ಲಿ ನಾವು ಗೋಲ್ಡನ್ ಗ್ಲೇಸ್ ಹೇಗೆ ಮಾಡೋದು ಇದ್ರ ಮೇಲೆ ಅಂತ ಹಾಕೋದಕ್ಕೆ ತೋರಿಸ್ತಾ ಇದ್ದೀನಿ. ಇದಕ್ಕೇನು ಫ್ರಾಸ್ಟಿಂಗ್ ಬೇಡ, ಇದೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇದ್ರ ಜೊತೆ ಕಾಂಬಿನೇಷನು ನಾನೊಂದು ಅರ್ಧ ಕಪ್ಪಷ್ಟು ಬೆಣ್ಣೆ ತೊಗೊಂಡು ಅದಕ್ಕೆ ಅರ್ಧ ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ಬ್ರೌನ್ ಶುಗರ್ ಎಲ್ಲ ಈಗ ಆರಾಮಾಗೆ ಸಿಗುತ್ತೆ ಅಂಗಡಿಗಳಲ್ಲಿ. ಈ ಸ್ಪೆಷಲ್ ಕೇಕ್ ಆ್ಯಪಲ್ ಸೀಸನಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಬೆಣ್ಣೆ ಮೆಲ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಕುದಿಸ್ಕೋಬೇಕಾಗುತ್ತೆ. ಆಮೇಲೆ ನಾನು ಊರಿನ ತುಂಬ ಕಡಿಮೆ ಮಾಡಿಬಿಟ್ಟು 1/4 ಕಪ್ಪಷ್ಟು ಕ್ರೀಮ್ ಹಾಕ್ಕೊಳ್ತೇನೆ. ಕ್ರೀಮ್ ಕೂಡ ಸಿಗುತ್ತೆ ಒಂದು 50-60 ರೂಪಾಯಿ ಅಷ್ಟೇ. ಅದು ನಿಮಗೆ 1/4 ಕಪ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕುದಿ ಬರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗೆ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಅದು ಮಾಡೋಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ. ಇದನ್ನು ಆಮೇಲೆ ಒಂದು ಕಡೆ ಶಿಫ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಕೇಕೆಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಈ ಥರ ಫೋರ್ಕ್ ಸೈಡ್ನ ಸ್ವಲ್ಪ ಈ ಥರ ನಾನು ಎಲ್ಲ ಸ್ವಲ್ಪ ಗ್ಯಾಪ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವೀಗ ಸ್ವಲ್ಪ ಸಿರಪ್ ಹಾಕ್ಕೊಳ್ತೀವಿ. ಬಿಸಿಯಾಗಿರೋವಾಗಲೇ ಸ್ವಲ್ಪ ಕೇಕ್ ಫುಲ್ ತಣ್ಣಗಾಗಕ್ಕೆ ಬಿಡಬೇಡಿ. ಅದ್ರ ಮೊದಲೇ ಈಗ ಮಾಡ್ಕೊಂಡಿದ್ವಲ್ಲ ಇದು ಗ್ಲೇಸ್ನ ಹಾಕ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಈ ರೆಸಿಪಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಈಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇವಾಗ ಇದ್ರ ಜೊತೆ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಗ್ಲೇಸ್ನ ಇದ್ರ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಬೇಕಾದ್ರೆ ತುಂಬ ರುಚಿಯಾಗಿರೋ ಆ್ಯಪಲ್ ಹಾರ್ವೆಸ್ಟ್ ಕೇಕ್ ರೆಡಿ.